Good morning, students. Welcome to the YouTube class. Chapter 10 Circles. In this class we already discussed about circles, parts of circles, and angles obtained by the chord of a circle and theorems related to the circles. Today we are discussing about angles obtained by an arc of a circle. We already know that arc means the part of a circle between any two points is called as arc of a circle. ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆ್ಯನ್ ಆರ್ಕಿಂದ ಉಂಟಾಗಿರ್ತಕ್ಕಂಥ ಆ್ಯಂಗಲ್ ಇವುಗಳಲ್ಲಿ ನಾವು ಕಲಿತಾ ಹೋಗ್ತೀವಿ. ದ ಎಂಡ್ ಪಾಯಿಂಟ್ಸ್ ಆಫ್ ಎ ಕಾರ್ಡ್ ಅದರ್ ದ್ಯಾನ್ ಡಯಾಮೀಟರ್ ಆಫ್ ಎ ಸರ್ಕಲ್ ಕಟ್ಸ್ ಇಂಟು ಟೂ ಆರ್ಕ್ಸ್, one major arc and another one is minor arc. If you take two equal chords, they are more than just equal in length. They are congruent in the sense that if one arc is put on the other without bending or twisting, one superimposes ದಿ ಅದರ್ ಕಂಪ್ಲೀಟ್ಲಿ. ಆರ್ಕ್ ಏನಾಗ್ತದೆ, ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗ್ತಾ ಹೋಗುತ್ತೆ ಎರಡು ಈಕ್ವಲ್ ಕಾರ್ಡ್ ಕಟ್ ಮಾಡಿದಾಗ. We can verify this fact by cutting the arc corresponding to the chord CD from the circle along CD, along CD and put it on the corresponding arc made by equal chord AB. We will find that the arc CD superimposes the arc AB completely. For example, ನಾವು ಇಲ್ಲಿ ಎರಡು ಈಕ್ವಲ್ ಕಾರ್ಡ್ಸ್ AB and CD, two equal cards, and these two are cut. This is one arc and this is another arc. ನಾವೆಲ್ಲರೂ ಕಟ್ ಮಾಡಿದ್ವಿ ಅಂದರೆ ಇಲ್ಲಿ ಕಟ್ ಮಾಡಿದ್ರೆ ಈ ಆರ್ಕ್ ಮೇಲೆ ಸಿ ಡಿ ಆರ್ಕ್ ಮೇಲೆ ಎ ಬಿ ಆರ್ಕ್ ಸೂಪರ್ ಇಂಪೋಸ್ ಆಗುತ್ತೆ ಅಂತೇಳಿ ಅರ್ಥ. ಇದು ದಿಸ್ ಶೋಸ್ ದಟ್ ಈಕ್ವಲ್ ಕಾರ್ಡ್ಸ್ ಮೇಕ್ ಕಾಂಗ್ರೆಂಟ್ ಆರ್ಕ್ಸ್ ಆ್ಯಂಡ್ ಕಾನ್ವರ್ಸ್ಲಿ ಕಾಂಗ್ರೆಂಟ್ ಆರ್ಕ್ಸ್ ಮೇಕ್ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್. ಆಯ್ತಾ? ವಿ ಕನ್ಕ್ಲೂಡ್ ದಟ್ ಇಫ್ ಟೂ ಕಾರ್ಡ್ಸ್ ಆಫ್ ಎ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಆರ್ಕ್ಸ್ ಆರ್ ಕಾಂಗ್ರೆಂಟ್, ಆ್ಯಂಡ್ ಕಾನ್ವರ್ಸ್ಲಿ if two arcs are congruent then their corresponding chords are equal. This is the angle subtended by an arc of a circle. Theorem related to the angle subtended by an arc of a circle. For example, arc means here PQ is called arc of a circle. PQ is called arc of a circle, and this is remaining part of the circle. A angle PAQ is the angle formed by the arc subtended by the arc and the remaining part of the circle, and angle POQ is the angle formed by the arc, angle subtended by the arc at the center. ಅರ್ಥ ಆಯ್ತು ಹೇಳಿದ್ದು. ಪಿ ಕ್ಯೂನ ಆರ್ಕಿಂದ ಎ ಪಾಯಿಂಟಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿದೆ, ಓ ಪಾಯಿಂಟಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಈ ಎರಡು ಆ್ಯಂಗಲ್ಲು ಪಿ ಕ್ಯೂ ಆರ್ಕಿಂದ ಸಬ್ಟೆಂಡ್ ಆಫ್ ದಿ ಪಿ ಕ್ಯೂ ಆರ್ಕ್ಸ್, ಅಂದರೆ ಆ ಎರಡು ಎಂಡ್ ಪಾಯಿಂಟ್ಸ್ ಜಾಯಿನ್ ಮಾಡೋ ಮುಖಾಂತರ ಫಾರ್ಮೇಷನ್ ಆಗಿರ್ತಕ್ಕಂಥ ಆ್ಯಂಗಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಸಬ್ಟೆಂಡ್ ಬೈ ದ ಆರ್ಕ್. The angle subtended by an arc at the center is double the angle subtended by it at any point on the remaining part of the circle. ನೋಡಿ, ಇಲ್ಲಿ ನಾವು ಸರ್ಕಲ್ ಡ್ರಾ ಮಾಡಿದಾಗ ಪಿ ಕ್ಯೂ ಇದು ಒಂದು ಪಾರ್ಟ್ ಆಯಿತು, ಇದು ಮೈನರ್ ಆರ್ಕ್ ಅಂತ ಹೇಳ್ತೀವಿ, ಇದೊಂದು ಪಾರ್ಟು. ಇನ್ನು ಉಳಿದು ಇದು ಮೇಜರ್ ಆರ್ಕ್ ಇದೆಯಲ್ಲ, ದಟ್ ಈಸ್ ದ ಸೆಕೆಂಡ್ ಪಾರ್ಟ್, ರಿಮೈನಿಂಗ್ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಪಿ ಕ್ಯೂ ಅನ್ನೋ ಒಂದು ಆರ್ಕಿಂದ ಎ ಪಾಯಿಂಟ್, ರಿಮೈನಿಂಗ್ ಪಾರ್ಟಲ್ಲಿ ಎ ಪಾಯಿಂಟ್ ಅಂತ ತೊಗೊಂಡು ಜಾಯಿನ್ ಮಾಡಿದ್ರೆ ಅಲ್ಲಿ ಇನ್ನೊಂದು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ದೇ ಫಾರ್ ಪಿ ಎ ಕ್ಯೂ. ದಿಸ್ ಈಸ್ ದ ಆ್ಯಂಗಲ್ ಸಬ್ಟೆಂಡ್ ಬೈ ದ ಆರ್ಕ್ ಪಿ ಕ್ಯೂ in the remaining part of the circle, and angle POQ is the angle subtended by the arc PQ at the center. ಇಲ್ಲಿ ಏನು ಪ್ರೂವ್ ಮಾಡಬೇಕು? ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆನ್ ಆರ್ಕ್ ಅಟ್ ದ ಸೆಂಟರ್ ಈಸ್ ಡಬಲ್ ದ ಆ್ಯಂಗಲ್ ಸಬ್ಟೆಂಡ್ ಬೈ ಇಟ್ ಅಟ್ ಎನಿ ಪಾಯಿಂಟ್ ಆನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್. ಅಂದರೆ ಈ ಆರ್ಕಿಂದ ಸೆಂಟರಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಆ್ಯಂಗಲ್ಲು ಬೇರೆ ಒಂದು ಕಡೆ ಫಾರ್ಮೇಷನ್ ಆಗಿರ್ತಕ್ಕಂಥ ಆ್ಯಂಗಲ್ಗಿಂತ ಎರಡು ಪಟ್ಟು ಇರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಅಂದರೆ ಆ್ಯಂಗಲ್ಲು ಪಿ ಎ ಕ್ಯೂ ಏನಾದರೂ 60 ಡಿಗ್ರಿ ಇತ್ತಪ್ಪ ಅಂದರೆ ಪಿ ಒ ಕ್ಯೂ 120 ಡಿಗ್ರಿ ಇರುತ್ತೆ. ಇದೇನಾದ್ರು 45 ಡಿಗ್ರಿ ಇತ್ತು ಅಂದರೆ ಇದು 90 ಡಿಗ್ರಿ ಇರುತ್ತೆ. ಆದರೆ ಎರಡರಷ್ಟು ಇರುತ್ತೆ ಅಂತೇಳಿ ಅರ್ಥ. ಸರ್ಕಲ್ ಡಯಾಗ್ರಾಮ್ ಬರ್ಕೋಬೇಕು ಈ ರೀತಿ. ಸರ್ಕಲ್ಲು ಪಿ ಕ್ಯೂ ಆರ್ಕ್ ಮಾರ್ಕ್ ಮಾಡ್ಕೋಬೇಕು, ಪಿ ಒ ಕ್ಯೂ ಆ್ಯಂಗಲ್ಲು ಪಿ ಎ ಕ್ಯೂ ಆ್ಯಂಗಲ್ ಫಾರ್ಮೇಷನ್ ಬರ್ಕೋಬೇಕು. ಎ ಸರ್ಕಲ್ ವಿತ್ ಸೆಂಟರ್ ಓ ಅಟ್ ಓ, ಆರ್ಕ್ ಪಿ ಕ್ಯೂ ಆಫ್ ದಿಸ್ ಸರ್ಕಲ್ ಸಬ್ಟೆಂಡ್ ಆ್ಯಂಗಲ್ಸ್ ಪಿ ಒ ಕ್ಯೂ ಅಟ್ ದ ಸೆಂಟರ್ ಆ್ಯಂಡ್ ಆ್ಯಂಗಲ್ ಪಿ ಎ ಕ್ಯೂ ಅಟ್ ಪಾಯಿಂಟ್ ಎ in the remaining part of the circle. This is given ಬರ್ಕೊಳ್ತೀರಾ? given ಏನು ಬರ್ಕೋಬೇಕು? a circle with center O, arc PQ of the circle subtend angles POQ at the center and angle PAQ at a point A, remaining part of the circle. This is given. To prove, ಏನು ಪ್ರೂವ್ ಮಾಡಬೇಕು? the angle subtended by an arc at the center is double the angle subtended by it at any point on the remaining part of the circle. ಅಂದರೆ ಆ್ಯಂಗಲ್ ಪಿ ಒ ಕ್ಯೂ ಈಸ್ ಈಕ್ವಲ್ ಟು
2 into angle PAQ. ಆ್ಯಂಗಲ್ POQ is equal to angle 2 into angle PAQ ಅಂತ ಪ್ರೂವ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಜಾಯಿನ್ AO ಅನ್ನು ಜಾಯಿನ್ ಮಾಡಬೇಕು ಆ್ಯಂಡ್ ಎಕ್ಸ್ಟೆಂಡೆಡ್ ಇಟ್ ಟು ಬಿ. ಅದೇ ಲೈನನ್ನು ನಾವು ಬಿವರೆಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು. ದಿಸ್ ಈಸ್ ಕನ್ಸ್ಟ್ರಕ್ಷನ್. ದೇರ್ ಆರ್ 2 ಜನರಲ್ ಕೇಸಸ್. ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಆ್ಯಂಗಲ್ ಫಾರ್ಮೇಷನ್ ಮಾಡಿದಾಗ ಇಲ್ಲಿ 2 ಟ್ರಯಾಂಗಲ್ಸ್ ಆಗಿ ಡಿವೈಡ್ ಆಯಿತು. ಕನ್ಸ್ಟ್ರಕ್ಷನ್ ಮಾಡಿದಾಗ AO ಜಾಯಿನ್ ಮಾಡಿದ್ವಿ, ಬಿವರೆಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದ್ವಿ, 2 ಟ್ರಯಾಂಗಲ್ ಫಾರ್ಮೇಷನ್ ಆಯಿತು, ಮತ್ತು 2 ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನೋಡಿ ಈ ಕಡೆ ಇನ್ ಟ್ರಯಾಂಗಲ್ APO, ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ APO ಟ್ರಯಾಂಗಲ್ ಅಂತ ತೊಗೊಂಡ್ರೆ, ಇನ್ ಟ್ರಯಾಂಗಲ್ APO OP ಈಸ್ ಈಕ್ವಲ್ ಟು OA ಅಂತ ಬರ್ಕೋಬೋದು, ಬಿಕಾಸ್ ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್ಸ್. OP ಈಸ್ ಈಕ್ವಲ್ ಟು OA ಅಂತ ಬರ್ಕೊಳ್ತೀರಾ. ಆ್ಯಂಗಲ್ OPA ಈಸ್ ಈಕ್ವಲ್ ಟು ಆ್ಯಂಗಲ್ OAP. ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ ಆಲ್ರೆಡಿ. ಇವೆರಡು ಈಕ್ವಲ್ ಕಾರ್ಡ್ಸ್ ಆಗಿರೋದ್ರಿಂದ 2 ಆ್ಯಂಗಲ್ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಹಾಗಂದರೆ OPAಗೆ OAP ಈಕ್ವಲ್ ಆಗಿರುತ್ತೆ. ಆಲ್ಸೋ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಆ್ಯಂಗಲ್ BOP, ನೋಡಿ ಇಲ್ಲಿ ಇದು ಆ್ಯಂಗಲ್ಲು AOP ಟ್ರಯಾಂಗಲಿಗೆ BOP ಆ್ಯಂಗಲ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇನ್ ಟ್ರಯಾಂಗಲ್ AOP ಆ್ಯಂಗಲ್ BOP ಈಸ್ ಆನ್ ಎಕ್ಸ್ಟೀರಿಯರ್ ಆ್ಯಂಗಲ್. ಫಾರ್ ಆ್ಯಂಗಲ್ BOP ಈಸ್ ಈಕ್ವಲ್ ಟು ಆ್ಯಂಗಲ್ OPA ಪ್ಲಸ್ ಆ್ಯಂಗಲ್ OAP. ಆ್ಯಂಗಲ್ OPA ಪ್ಲಸ್ ಆ್ಯಂಗಲ್ OAP ಅಂತ ಕೂಡ ಬರ್ಕೋಬೋದು. ಆ್ಯಂಗಲ್ BOP ಈಸ್ ಈಕ್ವಲ್ ಟು ಆ್ಯಂಗಲ್ OAP ಪ್ಲಸ್ ಆ್ಯಂಗಲ್ OAP. ಆ್ಯಂಗಲ್ OAP ಪ್ಲಸ್ ಆ್ಯಂಗಲ್ OAP ವಿಚ್ ಈಸ್ ಈಕ್ವಲ್ ಟು ಆ್ಯಂಗಲ್ BOP ಟು OAP. ಅರ್ಥ ಆಯ್ತಲ್ದು? OAP ಈಸ್ ಈಕ್ವಲ್ ಟು ನಾವು OP ಅಂತ ಪ್ರೂವ್ ಮಾಡಿದ್ವಿ ಆಲ್ರೆಡಿ. ಹಾಗಾಗಿ OAP ಬದಲಿಗೆ ನಾವು OPA ಬದಲು OAP ಅಂತಲೇ ಬರ್ಕೋಬೋದು. OAP ಪ್ಲಸ್ OAP ಏನಾಗುತ್ತೆ, ಆ್ಯಂಗಲ್ 2AP ಆಗುತ್ತೆ. ಸಿಮಿಲರ್ಲಿ ಇದೇ ಥರ ಇಲ್ಲಿ ಮಾಡಿದವ್ರೆ ಆ್ಯಂಗಲ್ AQO ತೊಗೊಂಡ್ರೆ ಇಲ್ಲಿ ಕೂಡ ಅಷ್ಟೇ OA ಮತ್ತು OQ ಎರಡು ಕೂಡ ಈಕ್ವಲ್ ಆಗಿರುತ್ತಾ, ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ಆ್ಯಂಗಲ್ OQA ಈಸ್ ಈಕ್ವಲ್ ಟು ಆ್ಯಂಗಲ್ OAQ ಅಂತ ಕೂಡ ಬರ್ಕೋಬೋದು. ಆ್ಯಂಗಲ್ ಆಪೋಸಿಟ್ ಟು ದಿ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಅದೇ ಥರ ಆ್ಯಂಗಲ್ BOQ ಎಕ್ಸ್ಟೀರಿಯರ್ ಆ್ಯಂಗಲ್ ಇದೆಯಲ್ಲ, ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಪ್ರಕಾರ ದ ಸಮ್ ಆಫ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ BOQ ಈಸ್ ಈಕ್ವಲ್ ಟು ಆ್ಯಂಗಲ್ OAQ ಪ್ಲಸ್ ಆ್ಯಂಗಲ್ OQA ಅಂತ ಕೂಡ ಬರ್ಕೋಬೋದು. ಆ್ಯಂಗಲ್ BOQ ಈಸ್ ಈಕ್ವಲ್ ಟು OQA ಈಸ್ ಈಕ್ವಲ್ ಟು OAQ ಅಂತ ಪ್ರೂವ್ ಮಾಡಿರ್ತೀವಿ. ಹಾಗೆ OQA ಬದಲಾಗಿ ನಾವು OAQ ಅಂತ ಬರ್ಕೋಬೋದು. ಆ್ಯಂಗಲ್ OAQ ಪ್ಲಸ್ ಆ್ಯಂಗಲ್ OAQ. ದೆನ್ ಆ್ಯಂಗಲ್ BOQ ಈಸ್ ಈಕ್ವಲ್ ಟು 2 ಇಂಟು ಆ್ಯಂಗಲ್ OAQ ಆಗುತ್ತೆ. ಅರ್ಥ ಆಯ್ತಲ್ಲಿದ್ದು? ಇಲ್ಲಿ ದಿಸ್ ಈಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆದರೆ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ 2 ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ ಅಂತ ನಿಮ್ಗೆ ಗೊತ್ತಿರುತ್ತೆ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್. ಅದ್ರ ಪ್ರಕಾರ ನಾವು ಆ್ಯಂಗಲ್ BOQ ಈಸ್ ಈಕ್ವಲ್ ಟು ಆ್ಯಂಗಲ್ OAQ ಆ್ಯಂಗಲ್ OQA ಅಂತ ಬರ್ಕೊಂಡಿರೋದು. ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. OQA ಈಸ್ ಈಕ್ವಲ್ ಟು ಆ್ಯಂಗಲ್ OAQ ಅಂತ ಕೂಡ ಪ್ರೂವ್ ಮಾಡ್ತಾ ಹೋಗಿದ್ದೀವಿ. ಅದ್ರ ಪ್ರಕಾರ OQA ಬದಲಿಗೆ ನಾವು ಆ್ಯಂಗಲ್ OAQ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಆ್ಯಂಗಲ್ OAQ ಪ್ಲಸ್ ಆ್ಯಂಗಲ್ OAQ ಏನಾಗುತ್ತೆ, 2 ಆ್ಯಂಗಲ್ OAQ ಆಗುತ್ತೆ. ಈಕ್ವೇಷನ್ 3 ಮತ್ತು ಈಕ್ವೇಷನ್ 4 ಅನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಆ್ಯಡಿಂಗ್ ಈಕ್ವೇಷನ್ 3 ಆ್ಯಂಡ್ 4 ಆ್ಯಂಗಲ್ BOP ಪ್ಲಸ್ ಆ್ಯಂಗಲ್ BOQ LHSಗೆ ಆ್ಯಡ್ ಮಾಡ್ತಾ ಹೋಗಬೇಕು, RHSಗೆ ಆ್ಯಡ್ ಮಾಡ್ತಾ ಹೋಗಬೇಕು. 2 ಆ್ಯಂಗಲ್ OAP ಪ್ಲಸ್ 2 ಆ್ಯಂಗಲ್ OAQ. ಇಲ್ಲಿ 2 ಕಾಮನ್ ತಗೊಂಡ್ರೆ ಆ್ಯಂಗಲ್ BOP ನೋಡಿ, ಇಲ್ಲಿ ಆ್ಯಂಗಲ್ BOP ಪ್ಲಸ್ ಆ್ಯಂಗಲ್ BOQ ಈ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದರೆ ನಮಗೆ ಆ್ಯಂಗಲ್ POQ ಸಿಗುತ್ತೆ. ಆ್ಯಂಗಲ್ POQ ಅಂತ ಬರ್ಕೋಬೋದು. 2 ಕಾಮನ್ ತಗೊಂಡ್ರೆ OAP ಪ್ಲಸ್ OAQ ಸಿಗುತ್ತೆ. ನೋಡಿ OAP ಪ್ಲಸ್ OAQ ಈ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದರೆ OAP ಪ್ಲಸ್ OAQ ಎರಡು ಆ್ಯಡ್ ಮಾಡ್ತಾ ಹೋದರೆ PAQ ಸಿಗುತ್ತಾ. ಹಾಗಾಗಿ PAQ ಅಂತ ಬರ್ತೀವಿ. ದೇರ್ಫೋರ್ ಆ್ಯಂಗಲ್ POQ ಈಸ್ ಈಕ್ವಲ್ ಟು 2 ಆ್ಯಂಗಲ್ PAQ ಅಂತ ಬರೀಬೋದು. ಎನ್ಸ್ ಪ್ರೂಫ್. ಈ ರೀತಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅನದರ್ ಟಾಪಿಕ್ ಈಸ್ ಇಂಪಾರ್ಟೆಂಟ್ ಒನ್ ಈಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ನೀವು ಆಲ್ರೆಡಿ ಗೊತ್ತಿದೆ, ಕ್ವಾಡ್ರಿಲ್ಯಾಟ್ರಲ್ ಈಸ್ ಎ ಜೊಮೆಟ್ರಿಕಲ್ ಫಿಗರ್, ಕ್ಲೋಸ್ಡ್ ಫಿಗರ್ ಬೌಂಡೆಡ್ ಬೈ 4 ಲೈನ್ ಸೆಗ್ಮೆಂಟ್ಸ್. ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಟೈಪ್ಸ್ ಎಲ್ಲ ಕಲ್ತಿದ್ದಾರೆ. ರಾಂಬಸ್, ಪ್ಯಾರಲೋಗ್ರಾಮು, ಟ್ರಪೀಸಿಯಮ್ಮು, ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಗಳನ್ನು ಕಲ್ತಿದ್ರೆ. ಬಟ್ ಇಲ್ಲಿ ನಾವು ಕಲಿತಾ ಇರ್ತಕ್ಕಂಥ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ABCD ಈಸ್ ಎ ಕ್ವಾಡ್ರಿಲ್ಯಾಟ್ರಲ್. ABCD ಈಸ್ ಎ ಕ್ವಾಡ್ರಿಲ್ಯಾಟ್ರಲ್. ಇಟ್ ಹ್ಯಾವಿಂಗ್ 4 ಲೈನ್ ಸೈಡ್ಸ್, 4 ಆ್ಯಂಗಲ್ಸ್ ಆ್ಯಂಡ್ 4 vertices. And all the 4 vertices of a quadrilateral are lying on a circle. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾವ್ರಿ. A, B, C and D are the 4 vertices of the quadrilateral. These 4 vertices of the quadrilateral are lying on the circle. ಸರ್ಕಲ್ನ ಮೇಲಿದ್ದಾವೆ ತಾನೆ. ಅವು 4 ಪಾಯಿಂಟ್ಗಳು ಏನಾಗಿದ್ದಾವೆ, ಶೃಂಗಬಿಂದುಗಳು.
ಒಂದು ಚತುರ್ಭುಜದ 4 ಶೃಂಗ ಬಿಂದುಗಳು ಸರ್ಕಲ್ ಮೇಲೆ ಇರೋದ್ರಿಂದ ದಿಸ್ ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ವಿ ಕಾಲ್ಡ್ ಆಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಅರ್ಥ ಹೇಳಿದ್ದು, ಎ ಕ್ವಾಡ್ರಿಲ್ಯಾಟ್ರಲ್ ABCD is called cyclic because if all the 4 vertices of a circle lie on a quadrilateral lie on a circle. ಅರ್ಥ ಹೇಳಿದ್ದು, this is called as a cyclic quadrilateral. ಅರ್ಥ ಹೇಳಿದ್ದು, a quadrilateral in which a cyclic quadrilateral is a quadrilateral in which all the 4 vertices are lying on a circle. ಒಂದು ಚತುರ್ಭುಜದ 4 ಬಿಂದುಗಳು ಒಂದು ಸರ್ಕಲ್ನ ಮೇಲೆ ಇದ್ದರೆ ಅದನ್ನು ನಾವು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತೇಳಿ ಕರಿತಾ ಹೋಗ್ತೀವಿ. ಎ ಕ್ವಾಡ್ರಿಲ್ಯಾಟ್ರಲ್ ABCD is called cyclic if all the 4 vertices of it lie on a circle. If we observe these cyclic quadrilateral, we find that angle A plus angle C is equal to 180 degree and angle B plus angle D is equal to 180 degree. Neglecting the error in measurement, we conclude that the sum of either pair of opposite angles of a cyclic quadrilateral is 180 degree. ಇನ್ನೊಂದು ಅಬ್ಸರ್ವ್ ಮಾಡ್ಕೊಳ್ರಿ, ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಆಪೋಸಿಟ್ ಆ್ಯಂಗಲ್ ಆಗುತ್ತೆ, ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಆಪೋಸಿಟ್ ಆ್ಯಂಗಲ್ ಆಗುತ್ತೆ. ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲಿ ಸಮ್ ಆಫ್ ಐದರ್ ಸೈಡ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 180 ಡಿಗ್ರಿ. ಈ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಈಕ್ವಲ್ ಆಗಿರುತ್ತೆ, ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ದ ಸಮ್ ಆಫ್ ಐದರ್ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಈಸ್ 180 ಡಿಗ್ರಿ. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಇದು ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ವಿ ಅಬ್ಸರ್ವ್ ಆಫ್ ದಿಸ್, ವಿ ಕನ್ಕ್ಲೂಡ್ ದಟ್ ಇಫ್ ದಿ ಸಮ್ ಆಫ್ ಎ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ 180 ಡಿಗ್ರಿ, ದ ಕ್ವಾಡ್ರಿಲ್ಯಾಟರಲ್ ಈಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಇನ್ನೊಂದು ರೀತಿ ಏನು ಹೇಳ್ಬೋದು, ಇಫ್ ದ ಸಮ್ ಆಫ್ ಎ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ 180 ಡಿಗ್ರಿ, ದೆನ್ ದಟ್ ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್ ವಿ ಕಾಲ್ಡ್ ಆಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಹೋಗೋಣ. ಇನ್ ದ ಗಿವನ್ ಫಿಗರ್ ಎ ಬಿ ಆ್ಯಂಡ್ ಸಿ ಆರ್ 3 ಪಾಯಿಂಟ್ಸ್ ಆನ್ ಎ ಸರ್ಕಲ್ ವಿತ್ ಸೆಂಟರ್ O such that angle BOC is equal to 30 degree, angle BOC is equal to 30 degree and angle AOB is equal to 60 degree. If D is a point on the circle other than the arc ABC, find angle ADC ಅಂತ ಹೇಳಿದ್ದಾರೆ. ಅಬ್ಸರ್ವ್ ಮಾಡ್ತಾ ಹೋಗ್ರಿ, ಆ್ಯಂಗಲ್ BOC ಕೊಟ್ಟಿದ್ದಾರೆ 30 ಡಿಗ್ರಿ, ಆ್ಯಂಗಲ್ AOB ಕೊಟ್ಟಿದ್ದಾರೆ 60 ಡಿಗ್ರಿ. ದೆನ್ ಆ್ಯಂಗಲ್ AOC is the angle subtended by the arc AC at the center. ಆಲ್ರೆಡಿ ನೋಡೋಟ್ ಆ್ಯಂಗಲ್ AOC ಈಸ್ ಈಕ್ವಲ್ ಟು ಆ್ಯಂಗಲ್ AOB ಪ್ಲಸ್ ಆ್ಯಂಗಲ್ BOC ಅಂತ ಬರ್ಕೋಬೋದಾ? ಅರ್ಥ ತಿಳಿದು ನಾನು, ಆ್ಯಂಗಲ್ AOC ಈಸ್ ದ ಆ್ಯಂಗಲ್ subtended by the arc AC at the center ಅಂತ ಆಲ್ರೆಡಿ ಗೊತ್ತಾಯ್ತು ನಿಮಗೆ. therefore sum of these two angles equal to angle AOC ನ ಆ್ಯಂಗಲ್ AOB ಪ್ಲಸ್ ಆ್ಯಂಗಲ್ BOC ಈಸ್ ಈಕ್ವಲ್ ಟು ಆ್ಯಂಗಲ್ AOC ತಾನೆ. ಹಾಗಾಗಿ ನಾವು ಆ್ಯಂಗಲ್ AOC ಈಸ್ ಈಕ್ವಲ್ ಟು ಆ್ಯಂಗಲ್ AOB ಪ್ಲಸ್ ಆ್ಯಂಗಲ್ BOC ಅಂತ ಬರ್ಕೊಳ್ತೀರಾ. ಆ್ಯಂಗಲ್ AOB ಇಸ್ ಗಿವನ್ 60 ಡಿಗ್ರಿ, ಸಬ್ಟ್ಯೂಟ್ ಮಾಡ್ತಾ ಹೋಗ್ತೀವಿ, ಪ್ಲಸ್ ಆ್ಯಂಗಲ್ BOC ಇಸ್ 30 ಡಿಗ್ರಿ, ಅದನ್ನು ಕೂಡ ಸಬ್ಟ್ಯೂಟ್ ಮಾಡ್ತಾ ಹೋಗ್ತೀರಾ. 60 ಡಿಗ್ರಿ ಪ್ಲಸ್ 30 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ AOC ಈಸ್ ಈಕ್ವಲ್ ಟು 90 ಡಿಗ್ರಿ. ಆರ್ಕ್ ABC subtends ಆ್ಯಂಗಲ್ AOC ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್. ಆರ್ಕ್ ABC ಅಂತ ಹೇಳಿದೆ, ಆರ್ಕಿಂದ ಆರ್ಕ್ ABC ಆರ್ಕ್ ಅನ್ನೋದ್ರಿಂದ ಸೆಂಟ್ರಲ್ ಆ್ಯಂಗಲ್ ಫಾರ್ಮೇಷನ್ ಆಗಿರೋದು ಯಾವುದು? AOC ಆ್ಯಂಗಲ್. therefore ಆಲ್ರೆಡಿ ಥಿಯರಮ್ ಪ್ರಕಾರ ನಮಗೆ ಆ್ಯಂಗಲ್ AOC ಈಸ್ ಈಕ್ವಲ್ ಟು 2 ಆ್ಯಂಗಲ್ ADC ಅಂತ ನಮಗೆ ಗೊತ್ತಿದೆ ಥಿಯರಮ್ ಪ್ರಕಾರ. ಥಿಯರಮ್ ಈಗಿನ ಪ್ರೂವ್ ಮಾಡಿದ್ದೀವಲ್ಲ, ಅದ್ರ ಪ್ರಕಾರ ಆ್ಯಂಗಲ್ ಸಬ್ಟೆಂಡ್ ಬೈ ದ ಆರ್ಕ್ ಅಟ್ ದ ಸೆಂಟರ್ ಈಸ್ ಡಬಲ್ ದ ಆ್ಯಂಗಲ್ ಸಬ್ಟೆಂಡ್ ಬೈ ಇಟ್ ಅಟ್ ಎನಿ ಅದರ್ ಪಾಯಿಂಟ್ ಅಂತೇಳಿ ಕೂಡ ಕಲ್ತಿದ್ದೀವಿ ನಾವು. ಆ್ಯಂಗಲ್ AOC ಈಸ್ ಈಕ್ವಲ್ ಟು 2 ಇಂಟು ಆ್ಯಂಗಲ್ ADC ಅಂತ ಬರ್ಕೋಬೋದು, ಬಿಕಾಸ್ ಡಿ ಏನದು ಅದರದ್ದೇ ಆನ್ ದಿ ಆರ್ಕ್ ಮೇಲೆ ಇರತಕ್ಕಂಥ ಪಾಯಿಂಟ್. ಇಲ್ಲಿ ನಾವು AD ಮತ್ತು CD ಜಾಯಿನ್ ಮಾಡಿದಾಗ ದಿಸ್ ಈಸ್ ಆಲ್ಸೋ ಆ್ಯಂಗಲ್ ಸಬ್ಟೆಂಡ್ ಬೈ ದ ಆರ್ಕ್ AC. therefore this angle the angle subtended by the arc at the center is double the angle subtended by the by it at any other point ಅಂತ ಕೂಡ ಕಲ್ತಿದ್ದೀವಿ ನಾವು. ಆ್ಯಂಗಲ್ AOC is equal to 2 ಆ್ಯಂಗಲ್ ADC ಅಂತ ಬರ್ಕೋಬೋದು. ದೆನ್ 2 ಆ್ಯಂಗಲ್ ADC is equal to ಆ್ಯಂಗಲ್ AOC ಎಷ್ಟಿದೆ? 90 ಡಿಗ್ರಿ ಇದೆ, 90 ಡಿಗ್ರಿ ಅಂತ ಬರ್ಕೊಳ್ತೀರಾ. ದೆನ್ ಆ್ಯಂಗಲ್ ADC is equal to 90 ಡಿಗ್ರಿ ಡಿವೈಡ್ ಬೈ 2 ಆಗುತ್ತೆ, 2 1 245. ದೆನ್ ಆ್ಯಂಗಲ್ ADC is equal to 45 ಡಿಗ್ರಿ. ಇದು ಎಷ್ಟಾಗುತ್ತೆ ಅವಾಗ? 45 ಡಿಗ್ರಿ ಆಗುತ್ತೆ. ನಾನು ಅವಾಗ ಹೇಳಿದ್ದೆ ಇದಕ್ಕಿಂತ 2ರಷ್ಟು ಸೆಂಟ್ರಲ್ ಇರುತ್ತೆ ಅಂತ. ಇದು 45 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಇದು ಅರ್ಧದಷ್ಟು ಆ್ಯಂಗಲ್ ADC ಇರುತ್ತೆ. ಅಂದರೆ ಅದು 90 ಡಿಗ್ರಿ ಇದ್ದರೆ ಇದು 45 ಡಿಗ್ರಿ ಇರುತ್ತೆ. ಗೊತ್ತಾಯ್ತಳಿದ್ದು? ಇದು ಥಿಯರಮ್ ಪ್ರೂವ್ ಮಾಡಿದಲ್ಲ, ಅದ್ರ ಪ್ರಕಾರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಈಗ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್. ಇನ್ ದ ಗಿವನ್ ಫಿಗರ್ ಆ್ಯಂಗಲ್ ABC ಈಸ್ ಈಕ್ವಲ್ ಟು 69 ಡಿಗ್ರಿ, ಆ್ಯಂಗಲ್ ABC ಈಸ್ ಈಕ್ವಲ್ ಟು 69 ಡಿಗ್ರಿ
and angle ACB is equal to 31 degree. Find angle BDC. Then in triangle ABC, angle BAC is equal plus angle ABC plus angle ACB is equal to 180 degree. First ABC triangle ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ABC triangle ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ ಆ್ಯಂಗಲ್ ABC ಪ್ಲಸ್ ಆ್ಯಂಗಲ್ BCA ಪ್ಲಸ್ ಆ್ಯಂಗಲ್ CAB ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ BAC ಪ್ಲಸ್ 69 ಡಿಗ್ರಿ ಪ್ಲಸ್ 31 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. Then angle BAC is equal to 100 degree is equal to 180 degree. Then angle BAC is equal to 180 degree minus 100 degree which is equal to angle BAC is equal to 80 degree. ಅವಾಗ ಏನಾಗುತ್ತೆ ಇದು 80 ಡಿಗ್ರಿ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಆ್ಯಂಗಲ್ BDC ಆ್ಯಂಡ್ ಆ್ಯಂಗಲ್ BC ಆರ್ ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್. ಇದು ಒಂದು ಕಾರ್ಡ್ ಆದರೆ ಇದೊಂದು ಸೆಗ್ಮೆಂಟ್ ಆಗುತ್ತೆ, ಇದೊಂದು ಸೆಗ್ಮೆಂಟ್ ಆಗುತ್ತೆ. 2 ಸೆಗ್ಮೆಂಟ್ಸ್ ಇದ್ದಾವೆ. ಎರಡು ಆ್ಯಂಗಲ್ BAC ಆ್ಯಂಡ್ ಆ್ಯಂಗಲ್ BDC ದೀಸ್ ಟು ಆರ್ ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ಇನ್ ದ ಸೇಮ್ ಸೆಗ್ಮೆಂಟ್ ಅನ್ನೋ ಗೊತ್ತಿಲ್ಲ. ರೀಸನ್ ಬಿಟ್ವೀನ್ ಆರ್ಕ್ ಆ್ಯಂಡ್ ಕಾರ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಾವು ಶೇಡ್ ಮಾಡಿದ್ದೀವಲ್ಲ ಬ್ಲೂ ಕಲರಲ್ಲಿ, ಅದು ಒಂದು ಸೆಗ್ಮೆಂಟು. ವೈಟ್ ಕಲರ್ ಇರ್ತಕ್ಕಂಥ ಅದೊಂದು ಸೆಗ್ಮೆಂಟು. ಆ್ಯಂಗಲ್ BAC ಆ್ಯಂಡ್ ಆ್ಯಂಗಲ್ BDC ದೀಸ್ ಟು ಆರ್ ಆ್ಯಂಗಲ್ಸ್ ಫಾರ್ಮ್ಡ್ ಇನ್ ದ ಸೇಮ್ ಸೆಗ್ಮೆಂಟ್. ಎರಡೂ ಕೂಡ ಒಂದೇ ಸೆಗ್ಮೆಂಟಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥವು. ಸೊ ದೇ ಮಸ್ಟ್ ಬಿ ಈಕ್ವಲ್. ಆಗ ಏನಾಗಿರ್ತವೆ, ಇದು ಎಷ್ಟು ಡಿಗ್ರಿ ಇರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಥಿಯರಮ್ ಪ್ರಕಾರ ಹೇಳ್ತಾ ಹೋಗ್ತೀವಿ, ದ ಆ್ಯಂಗಲ್ ಇನ್ ದ ಸೇಮ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ಸ್ ಆರ್ ಈಕ್ವಲ್ ಅಂತ ಹೇಳೋದ್ರ ಪ್ರಕಾರ ಆ್ಯಂಗಲ್ BDC ಇಸ್ ಈಕ್ವಲ್ ಟು ಆ್ಯಂಗಲ್ BAC ಆಗಿರುತ್ತೆ. ದೆನ್ ಆ್ಯಂಗಲ್ BDC ಇಸ್ ಈಕ್ವಲ್ ಟು ಆ್ಯಂಗಲ್ BAC ಎಷ್ಟಿದೆ, 80 ಡಿಗ್ರಿ ಇದೆ. BDC ಆಲ್ಸೋ 80 ಡಿಗ್ರಿ. ಅದು 80 ಡಿಗ್ರಿ ಆದರೆ ಇದು ಕೂಡ 80 ಡಿಗ್ರಿನೇ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ A, B, C and D are 4 points on circle. AC and BD intersect at point E such that angle BEC is equal to 130 degree and angle ECD is equal to 120 degree. Find angle BAC. ನೋಡಿ, BD is a line. Then EC is the ray. Then angle BEC plus angle DEC is equal to 180 degree. ಲೀನಿಯರ್ ಪೇರ್ ಆಗುತ್ತೆ ಎರಡು. BD ಅನ್ನೋದು ಲೈನ್ ತೊಗೊಂಡ್ರೆ, EC ಅನ್ನೋದನ್ನು ನಾವು ರೇ ಅಂತ ತೊಗೊಂಡ್ರೆ ಆ್ಯಂಗಲ್ BEC ಪ್ಲಸ್ ಆ್ಯಂಗಲ್ DEC ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋಬೋದು, ಲೀನಿಯರ್ ಪೇರ್. ದೆನ್ ಆ್ಯಂಗಲ್ BEC 130 ಡಿಗ್ರಿ ಇದೆ ಪ್ಲಸ್ ಆ್ಯಂಗಲ್ DEC ಗೊತ್ತಿಲ್ಲ, ಅದನ್ನ ಹಾಗೆ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 180 ಡಿಗ್ರಿ. ದೆನ್ ಆ್ಯಂಗಲ್ DEC ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 130 ಡಿಗ್ರಿ ನಾವು LHS ಇಂದ RHS ಕಳಿಸಿದಾಗ ಮೈನಸ್ 130 ಡಿಗ್ರಿ ಆಗುತ್ತೆ. ದೆನ್ ಆ್ಯಂಗಲ್ DE ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು 50 ಡಿಗ್ರಿ. ದೆನ್ ಆ್ಯಂಗಲ್ DEC ಇಸ್ ಈಕ್ವಲ್ ಟು 50 ಡಿಗ್ರಿ. ಇನ್ ಟ್ರಯಾಂಗಲ್ DEC, ಆ್ಯಂಗಲ್ DEC ಪ್ಲಸ್ ಆ್ಯಂಗಲ್ EDC ಪ್ಲಸ್ ಆ್ಯಂಗಲ್ ECD. ನೀವೀಗ DEC ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗಬೇಕು. DEC ಈ ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಆ್ಯಂಗಲ್ DEC ಇಸ್ ಈಕ್ವಲ್ ಟು ಆ್ಯಂಗಲ್ DEC ಪ್ಲಸ್ ಆ್ಯಂಗಲ್ EDC ಪ್ಲಸ್ ಆ್ಯಂಗಲ್ ECD ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಆ್ಯಂಗಲ್ DEC 50 ಡಿಗ್ರಿ ಇದೆ, ಈಗಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀವಿ 50 ಡಿಗ್ರಿ. ಪ್ಲಸ್ ಆ್ಯಂಗಲ್ EDC ಗೊತ್ತಿಲ್ಲ, ಅದನ್ನಾಗೆ ಬರ್ಕೊಳ್ರಿ. ಪ್ಲಸ್ ECD ಕೊಟ್ಟಿದ್ದಾರೆ 20 ಡಿಗ್ರಿ, ಅದನ್ನಾಗೆ ಬರ್ಕೊಳ್ರಿ. ಈಸ್ ಈಕ್ವಲ್ ಟು 180 ಡಿಗ್ರಿ. 50 ಡಿಗ್ರಿ ಪ್ಲಸ್ 20 ಡಿಗ್ರಿ 70 ಡಿಗ್ರಿ ಆಗುತ್ತೆ. 70 ಡಿಗ್ರಿ ಪ್ಲಸ್ ಆ್ಯಂಗಲ್ EDC ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ EDC ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ ಆಗುತ್ತಾ. LHS ಇಲ್ಲರ ಪ್ಲಸ್ 70, ಈ ಕಡೆ ಬಂದಾಗ ಮೈನಸ್ 70 ಆಗುತ್ತೆ. ದೆನ್ ಆ್ಯಂಗಲ್ EDC ಈಸ್ ಈಕ್ವಲ್ ಟು 110 ಡಿಗ್ರಿ ಆಯಿತು. ಹಾಗಾಗಿ ದಿಸ್ ಈಸ್ ಆ್ಯಂಗಲ್ EDC ಎಷ್ಟಾಯ್ತು ಹಾಗಾದರೆ 110 ಡಿಗ್ರಿ ಆಯಿತು. ನೋಡಿ, ಎರಡು ಆ್ಯಂಗಲನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಆ್ಯಂಗಲ್ BAC ಆ್ಯಂಡ್ ಆ್ಯಂಗಲ್ BDC, ದೀಸ್ ಟು ಆ್ಯಂಗಲ್ಸ್ ಆರ್ formed in the same segment of a circle. Then angle BAC and angle BDC are in the same segment, so they must be equal. Therefore angle BAC is equal to angle BDC. Then angle BAC is equal to 110 degree. Angles in the same segment are equal ಅಂತ ಗೊತ್ತಿರುತ್ತೆ. ಅದರ ಪ್ರಕಾರ ಈ ಆ್ಯಂಗಲ್ ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ, ಬಿಕಾಸ್ ಒಂದೇ ಸೆಗ್ಮೆಂಟಲ್ಲಿ ಇದೆ. ನೋಡಿ, ಬ್ಲೂ ಕಲರ್ ಶೇಡ್ ಮಾಡಿದ್ದೀವಲ್ಲ, ಇದಿಷ್ಟು ಒಂದು ಸೆಗ್ಮೆಂಟು, ಇದಿಷ್ಟು ಒಂದು ಸೆಗ್ಮೆಂಟು. ಬಟ್ ಈ ಎರಡು ಆ್ಯಂಗಲ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ಒಂದೇ ಸೆಗ್ಮೆಂಟಲ್ಲಿ, ಹಾಗಾಗಿ ಅವೆರಡು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್, ಅನದರ್ ಒನ್, ABCD is cyclic quadrilateral whose diagonals intersect each at point E. If angle DBC is equal to 70 degree, angle BAC is equal to 30 degree, find BCD, angle BCD. Further, if AB is equal to AC, find ECD ಅಂತಲೂ ಕೂಡ ಹೇಳಿದ್ದಾರೆ. ಫಸ್ಟ್ ನೋಡಿ, ಫಾರ್ ಸೆಗ್ಮೆಂಟ್ಸ್ DCBAD, ನೋಡಿ DCBAD ಈ ಸೆಗ್ಮೆಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಫಾರ್ ಸೆಗ್ಮೆಂಟ್ BCD ದೇ ಮಸ್ಟ್ ಆ್ಯಂಗಲ್ CBD ಆ್ಯಂಡ್ ಆ್ಯಂಗಲ್
CAD, these two are CAD, these two are angles in the same segment of a circle, they must be equal. Therefore angle CAD is equal to angle CBD. ಇದು 70 ಡಿಗ್ರಿ ಇರುತ್ತೆ, ಇದು 70 ಡಿಗ್ರಿ ಇರುತ್ತೆ. angle CAD is equal to angle CBD 70 ಡಿಗ್ರಿ. angles in the same segment of a circle. ಬಟ್ CBD ಕೊಟ್ಟಿದ್ದಾರೆ ಅಲ್ಲಿ, CBD ಕೊಟ್ಟಿರೋದ್ರಿಂದ ಅದ್ರ ಪ್ರಕಾರ ಅದೇನಾಗುತ್ತೆ 70 ಡಿಗ್ರಿ, CADನೂ ಕೂಡ 70 ಡಿಗ್ರಿ ಆಗುತ್ತೆ. ಆಲ್ಸೋ ಆ್ಯಂಗಲ್ BAD ಇಸ್ ಈಕ್ವಲ್ ಟು ಆ್ಯಂಗಲ್ BAC ಪ್ಲಸ್ ಆ್ಯಂಗಲ್ CAD ಅಂತ ಬರ್ಕೋಬೋದಾ ನೋಡಿ. ಆ್ಯಂಗಲ್ BADನ ನಾವೇನು ಬರ್ಕೋದು BAC ಪ್ಲಸ್ CAD ಅಂತ ಬರ್ಕೋಬೋದು. ದೆನ್ ಆ್ಯಂಗಲ್ BAD ಇಸ್ ಈಕ್ವಲ್ ಟು ಆ್ಯಂಗಲ್ BAC ಗಿವನ್ 30 ಡಿಗ್ರಿ ಇದೆ, ಕೊಟ್ಟಿದ್ದಾರೆ, ಗಿವನ್ ಬರ್ಕೊಳ್ತು 30 ಡಿಗ್ರಿ ಪ್ಲಸ್ ಆ್ಯಂಗಲ್ CAD ಎಷ್ಟಾಗುತ್ತೆ 70 ಡಿಗ್ರಿ ಆಗುತ್ತೆ. ದೆನ್ ಆ್ಯಂಗಲ್ BAD ಇಸ್ ಈಕ್ವಲ್ ಟು 100 ಡಿಗ್ರಿ. ಹಂಗಾರೆ ಆ್ಯಂಗಲ್ BAD ಎಷ್ಟಾಯಿತು, ಇದಿಷ್ಟು ಸೇರಿ 100 ಡಿಗ್ರಿ ಆಗುತ್ತೆ. Now ABCD is a cyclic quadrilateral in which opposite sum of opposite angles of a cyclic quadrilateral are equal ಅಂತ ಅಲ್ಲ 180 ಡಿಗ್ರಿ ಅಂತ ಗೊತ್ತಿದೆ ನಿಮಗೆ. ಅಂದರೆ ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ BCD ಪ್ಲಸ್ ಆ್ಯಂಗಲ್ BAD ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿನ. ಆ್ಯಂಗಲ್ BCD ಪ್ಲಸ್ ಆ್ಯಂಗಲ್ BAD ಎಷ್ಟಿದೆ 100 ಡಿಗ್ರಿ ಇದೆ, 100 ಡಿಗ್ರಿ ಅಂತ ಬರ್ಕೊಳ್ತಾರೆ, ಇಸ್ ಈಕ್ವಲ್ ಟು 180 ಡಿಗ್ರಿ. ದೆನ್ ಆ್ಯಂಗಲ್ BCD ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 100 ಡಿಗ್ರಿ. ಅರ್ಥ ಆಯ್ತು ಹೇಳಿದ್ದು. ಆ್ಯಂಗಲ್ BCD ಇಸ್ ಈಕ್ವಲ್ ಟು 80 ಡಿಗ್ರಿ. ಆಲ್ಸೋ ಇಫ್ AB ಇಸ್ ಈಕ್ವಲ್ ಟು BC ವಿ ನೀಡ್ ಟು ಫೈಂಡ್ ಆ್ಯಂಗಲ್ ECD. AB ಇಸ್ ಈಕ್ವಲ್ ಟು BC ಆಗಿರೋದ್ರಿಂದ ವಿ ನೀಡ್ ಟು ಫೈಂಡ್ ಆ್ಯಂಗಲ್ ECD ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇನ್ ಟ್ರಯಾಂಗಲ್ ABC ಟ್ರಯಾಂಗಲ್ ಇಲ್ಲಿ ಶೇಡ್ ಮಾಡಿದ್ವಲ್ಲ, ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ ಬ್ಲೂ ಕಲರಲ್ಲಿ. ಇನ್ ಟ್ರಯಾಂಗಲ್ ABC AB ಇಸ್ ಈಕ್ವಲ್ ಟು BC, AB ಇಸ್ ಈಕ್ವಲ್ ಟು EC ಗಿವನ್. ದೆನ್ ದ ಆ್ಯಂಗಲ್ಸ್ ಆಪೋಸಿಟ್ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಅದರ ಪ್ರಕಾರ ಎರಡು ಆ್ಯಂಗಲ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ BCA ಈಸ್ ಈಕ್ವಲ್ ಟು ಆ್ಯಂಗಲ್ BAC ಆಗಿರುತ್ತೆ. ದೆನ್ ಆ್ಯಂಗಲ್ BCA ಈಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಆಲ್ಸೋ ಆ್ಯಂಗಲ್ BCD ಈಸ್ ಈಕ್ವಲ್ ಟು ಆ್ಯಂಗಲ್ BCA ಪ್ಲಸ್ ಆ್ಯಂಗಲ್ ECD. ಆ್ಯಂಗಲ್ BCD ಈಸ್ ಈಕ್ವಲ್ ಟು BCA ಪ್ಲಸ್ ECD ಅಂತ ಬರ್ಕೋಬೋದು. ದೆನ್ ಆ್ಯಂಗಲ್ BCA 30 ಡಿಗ್ರಿ ಇದೆ, ಆ್ಯಂಗಲ್ BCD ಗೊತ್ತು ನಮಗೆ, BCD 80 ಡಿಗ್ರಿ ಬಂದಿದೆ. 80 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ BCA 30 ಡಿಗ್ರಿ ಇದೆ ವಿಚ್ ಈಸ್ ಈಕ್ವಲ್ ಟು ಪ್ಲಸ್ ಆ್ಯಂಗಲ್ ECD ಗೊತ್ತಿಲ್ಲ, ಅದನ್ನಾಗೆ ಬರ್ಕೊಳ್ಳಿ. ಆ್ಯಂಗಲ್ ECD ಈಸ್ ಈಕ್ವಲ್ ಟು 80 ಡಿಗ್ರಿ ಮೈನಸ್ 30 ಡಿಗ್ರಿ ಆಗುತ್ತೆ. ದೆನ್ ಆ್ಯಂಗಲ್ ECD ಈಸ್ ಈಕ್ವಲ್ ಟು 50 ಡಿಗ್ರಿ ಆಯಿತು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇಷ್ಟು ಈ ಚಾಪ್ಟ್ರಲ್ಲಿ ಕಲಿತಂಥ ಈ ಕ್ವಶನ್ಸಲ್ಲಿ ಈ ಒಂದು ಕ್ಲಾಸಲ್ಲಿ ಕಲಿತಂಥ ಕ್ವಶನ್ಸ್ಗಳು. ಇನ್ನು ಉಳಿದಂಥ ಕ್ವಶನ್ಸ್ಗಳನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲೇ ಕಲಿತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.